ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಉನ್ನತವಾದ ಪರಿಶುದ್ಧವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಚೆನ್ನಾಗಿ ಪ್ರಾರ್ಥಿಸುತ್ತಾ ಇದ್ದೀರಾ? ದೇವರ ವಾಕ್ಯವನ್ನು ಕ್ರಮವಾಗಿ ಓದುತ್ತಾ ಇದ್ದೀರಾ? ದೇವರು ನಮ್ಮೆಲ್ಲರಿಗೂ ಕೂಡ ತನ್ನ ಕೃಪೆಯನ್ನು ಸಮೃದ್ಧಿಯಾಗಿ ಸುರಿಸುವ ಆತನು ದೀರ್ಘಶಾಂತನು ಕೃಪಾಪೂರ್ಣನೆಂಬುದಾಗಿ ಬರೆದಿದೆಯಲ್ವ 103ನೇ ಕೀರ್ತನೆಯಲ್ಲಿ. ಆತನು ಸಮೃದ್ಧಿಯುಳ್ಳ ದೇವರು, ಆದ್ದರಿಂದಲೇ ನಾವೆಲ್ಲರೂ ಕೂಡ ಸಮೃದ್ಧಿಯಾಗಿ ಜೀವಿಸಬೇಕೆಂದು ಬಯಸುತ್ತಿದ್ದಾರೆ. ಕರ್ತನನ್ನು ಯಾರು ಮನಪೂರ್ವಕವಾಗಿ ಆರಾಧಿಸುತ್ತಾರೋ, ಆತನನ್ನು ತಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳುತ್ತಾರೋ ಅವರೆಲ್ಲರನ್ನೂ ಕೂಡ ದೇವರು ಬಲಪಡಿಸಿ ನಡೆಸುವ ಆತನಾಗಿದ್ದಾರೆ. ಆತನ ಪ್ರೀತಿಯನ್ನು ಆತನು ಅನುದಿನವೂ ಕೂಡ ನಮ್ಮ ವಿಷಯದಲ್ಲಿ ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಎಷ್ಟೋ ಜನ ಈ ದಿನವನ್ನು ನೋಡಬೇಕೆಂಬುದಾಗಿ ಬಹುಶಃ ಆಸೆ ಪಟ್ಟಿರಬಹುದೇನೋ, ಆದರೆ ಅವರಲ್ಲಿ ಅನೇಕರು ಈ ದಿನದಲ್ಲಿ ಇಲ್ಲ, ಗತಿಸಿ ಹೋಗಿದ್ದಾರೆ. ನೀವು ಹಾಗೂ ನಾನು ಈ ದಿನವೂ ಕೂಡ ಕ್ಷೇಮವಾಗಿದ್ದೇವೆಂದರೆ, ಭದ್ರವಾಗಿ ಇದ್ದೇವೆ ಅಂದರೆ ಅದು ದೇವರ ಕೃಪೆಯೇ. ಆತನ ನಂಬಿಗಸ್ತಿಕೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಸ್ಥಿರವಾಗಿದೆ. ಆದ್ದರಿಂದ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು. ಈ ದಿನ ದೇವರ ವಾಗ್ದಾನಕ್ಕೋಸ್ಕರವಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆಯೋಣ. 89ನೇ ಕೀರ್ತನೆ 19ನೇ ವಾಕ್ಯವನ್ನು ಓದೋಣ. ಏತಾನನು ಬರೆದಂತಹ 89ನೇ ಕೀರ್ತನೆ 19ನೇ ವಾಕ್ಯವನ್ನು ಓದೋಣ. ಆ ಕಾಲದಲ್ಲಿ ನೀನು ದರ್ಶನದಲ್ಲಿ ನಿನ್ನ ಭಕ್ತರಿಗೆ ಹೇಳಿದ್ದೇನೆಂದರೆ, ಒಬ್ಬ ಶೂರನಿಗೆ ರಕ್ಷಾ ಬಲವನ್ನು ಅನುಗ್ರಹಿಸಿದ್ದೇನೆ, ಪ್ರಜೆಗಳಲ್ಲಿ ಒಬ್ಬ ಯವನಸ್ಥನನ್ನು ಆರಿಸಿ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 89ನೇ ಕೀರ್ತನೆ 19ನೇ ವಾಕ್ಯದಲ್ಲಿ ದಾವೀದನ ಕುರಿತಾಗಿ ಪ್ರಸ್ತಾಪಿಸಲ್ಪಟ್ಟಿದೆ. ಇದನ್ನು ಏತಾನನು ತನ್ನ ಕೀರ್ತನೆಯಲ್ಲಿ ಬರೆದಿದ್ದಾರೆ. ಆದರೆ ನೀನು ದರ್ಶನದಲ್ಲಿ ನಿನ್ನ ಭಕ್ತರಿಗೆ ಹೇಳಿದ್ದೇನೆಂದರೆ ಎಂಬುದಾಗಿ ಇದೆಯಲ್ಲ, ಇದು ಯಾರು ಅಂದರೆ ಪ್ರವಾದಿಯಾದ ನಾತಾನನ ಮೂಲಕ ದೇವರು ಮಾತನಾಡಿದ್ದು. ದಾವೀದನ ಕಾಲದಲ್ಲಿ ಪ್ರವಾದಿಯಾದ ನಾತಾನನು ಬಹಳ ಉನ್ನತವಾದ ಪ್ರವಾದಿ. ಆತನು ಎಷ್ಟು ಘನವುಳ್ಳವನು ಅಂದರೆ ದಾವೀದನನ್ನು ಸರಿಪಡಿಸಿದನು. ಕ್ರಮವಾದ ವಿಧಾನದಲ್ಲಿ ನಡೆಸಲ್ಪಡುವುದಕ್ಕೆ ದೇವರಿಂದ ಉಪಯೋಗಿಸಲ್ಪಟ್ಟಂತ ಸಾಧನ ನಾತಾನನು. ಆದರೆ ಈ ನಾತಾನನೊಂದಿಗೆ ದೇವರು ಮಾತನಾಡಿದ್ರು ಅಲ್ವಾ? ನೀವು 2 ಸಮುವೇಲನ ಪುಸ್ತಕ 7ನೇ ಅಧ್ಯಾಯ ಓದುವುದಾದರೆ ದೇವರು ನಾತಾನನ ವಿಷಯದಲ್ಲಿ ಮಾತನಾಡಿದರೆಂಬುದಾಗಿ ಅಲ್ಲಿರುತ್ತದೆ. ದಾವೀದನ ಕುರಿತಾಗಿ ಮಾತನಾಡುತ್ತಾರೆ. ಈ ವಿಷಯವನ್ನು ಇಲ್ಲಿ ಜೆರಾಹ ಕುಲದವನಾದ ಏತಾನನು ಬರೆಯುತ್ತಾರೆ. ಈ ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ನೀನು ದರ್ಶನದಲ್ಲಿ ನಿನ್ನ ಭಕ್ತರಿಗೆ ಹೇಳಿದ್ದೇನೆಂದರೆಂಬುದಾಗಿ ಇದೆಯಲ್ಲ, ಆ ಭಕ್ತನು ಯಾರಂದ್ರೆ ಪ್ರವಾದಿಯಾದ ನಾತಾನನು. ಯಾರ ಕುರಿತಾಗಿ ಅಂದ್ರೆ ದಾವೀದನ ಕುರಿತಾಗಿ, ಒಬ್ಬ ಶೂರನಿಗೆ ರಕ್ಷಾ ಬಲವನ್ನು ಅನುಗ್ರಹಿಸಿದ್ದೇನೆ. ಎಷ್ಟು ಸುಂದರವಾದ ಮಾತು ಅಲ್ಲಿ ಬರೆಯಲ್ಪಟ್ಟಿದೆ. ಅಷ್ಟು ಮಾತ್ರವಲ್ಲದೆ ಪ್ರಜೆಗಳಿಂದ ಆರಿಸಿಕೊಳ್ಳಲ್ಪಟ್ಟಂತ ವ್ಯಕ್ತಿಯನ್ನು ನಾನು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೇನೆಂದು ದೇವರು ತನ್ನ ಶ್ರೇಷ್ಠತೆಯನ್ನು ಅಲ್ಲಿ ಪ್ರಕಟಿಸುತ್ತಾರೆ. ಕರ್ತನಲ್ಲಿ ಪ್ರಿಯ ದೇವ ಮಕ್ಕಳೇ, ದೇವರಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಾಗ, ಆತನ ವಾಗ್ದಾನದ ಮೇಲೆ ಆತುಕೊಳ್ಳುವಾಗ, ವಾಕ್ಯದ ಪ್ರಕಾರವಾಗಿ ಜೀವಿಸುವುದಕ್ಕೆ ಕಲಿತುಕೊಳ್ಳುವಾಗ, ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವಂತಹ ಪ್ರಣಾಳಿಕೆ ಎಷ್ಟು ಉನ್ನತವಾದುದು ಅಂದರೆ, ನಂಬರ್ 1, ದೇವರು ನಮಗೆ ಸಹಾಯ ಮಾಡುವ ಆತನು. ಪ್ರೈಸ್ ದ ಲಾರ್ಡ್. ಈ ದಿನ ನಿನ್ನ ಜೀವಿತದಲ್ಲಿ ನೀನು ಎದುರಿಸುತ್ತಾ ಇರುವಂತಹ ಕಷ್ಟಗಳು, ನೀನು ಎದುರಿಸುತ್ತಾ ಇರುವಂತಹ ನಷ್ಟಗಳು, ನೀನು ಎದುರಿಸುತ್ತಾ ಇರುವಂತಹ ಪ್ರತಿಬಂಧಕಗಳಲ್ಲಿ ನನಗೆ ಸಹಾಯ ಯಾರು ಮಾಡುತ್ತಾರೆ ಎಂಬುದಾಗಿ ಎದುರು ನೋಡುತ್ತಾ ಇದ್ದೀಯೇನೋ? ಸಹಾಯಕ್ಕಾಗಿ ತವಕಿಸುತ್ತಾ ಇದೆಯೇನೋ? ಕುಟುಂಬದವರು ಬರುತ್ತಾರೇನೋ, ಸ್ನೇಹಿತರು ಬರುತ್ತಾರೇನೋ, ಬಂಧುಗಳು ಬರುತ್ತಾರೇನೋ, ಅಕ್ಕಪಕ್ಕದವರು ಬರುತ್ತಾರೇನೋ, ಯಾರಾದರೂ ನನಗೆ ಸಹಾಯ ಮಾಡುತ್ತಾರೇನೋ ಎಂದು ಬೆಟ್ಟದಂತ ಆಶೆಯೊಂದಿಗೆ ಎದುರು ನೋಡುತ್ತಾ ಇದ್ದರೆ, ನಂಬು ಪ್ರಿಯ ದೇವ ಮಕ್ಕಳೇ, ಕೆಲವು ಸಾರಿ ನೀವು ಯಾರ ಮೇಲೆ ಆಶೆಯನ್ನು ಇಟ್ಟುಕೊಳ್ಳುತ್ತೀರೋ ಅವರೇ ನಿನ್ನನ್ನು ನಿರುತ್ಸಾಹಪಡಿಸಬಹುದು. ಅವರೇ ನಿಮ್ಮನ್ನು ಇಕ್ಕಟ್ಟಿಗೆ ಗುರಿ ಮಾಡಬಹುದು. ಸಹಾಯವನ್ನು ಮಾಡದೆ ಇನ್ನೂ ಕೂಡ ಕಷ್ಟಕ್ಕೆ, ಇಕ್ಕಟ್ಟಿಗೆ ಗುರಿ ಮಾಡುವಂತೆ ಅನೇಕರು ಪ್ರಯತ್ನ ಮಾಡಬಹುದು. ಆದರೆ ನಂಬಿಗಸ್ತನಾದ ನಿನ್ನ ದೇವರು, ಪರಿಶುದ್ಧನಾದ ದೇವರು, ಪ್ರಾಣಪ್ರಿಯನಾಗಿ ಪ್ರೀತಿಸುವಂತಹ ದೇವರು ಯಾವತ್ತೂ ಕೂಡ ಮಾತು ಕೊಟ್ಟು ತಪ್ಪುವಂತವನಲ್ಲ. ಆತನು ಸಹಾಯ ಮಾಡುತ್ತಾರೆ ಅಂದರೆ ಸಹಾಯವನ್ನು ಮಾಡುತ್ತಾನೆ ಅಷ್ಟೇ. ಕಷ್ಟ ಕಾಲದಲ್ಲಿ ದೇವರು ನಂಬತಕ್ಕ ಸಹಾಯಕನೆಂಬುದಾಗಿ ವಾಕ್ಯ ಹೇಳುತ್ತದೆ ಅಲ್ವಾ? ಕಷ್ಟ ಕಾಲದಲ್ಲಿಯೇ ನಿನಗೆ ನಿಜವಾಗಿ ಯಾರು ಸಹಾಯ ಮಾಡುತ್ತಾರೆಂದು, ಆ ಕಷ್ಟ ಕಾಲದಲ್ಲಿಯೇ ನಿನ್ನನ್ನು ನಿಜವಾಗಿ ಯಾರು ಪ್ರೀತಿಸುತ್ತಾರೆಂಬುದಾಗಿ ಅರ್ಥವಾಗುತ್ತದೆ. ದೇವರು ನಿಮಗೆ ಸಹಾಯಕನಾಗಿ ಇದ್ದಾನೆ. ಎಬಿನೇಜರ್ ಎನ್ನುವಂತಹ ಮಾತನ್ನು ಅನೇಕ ಸಾರಿ ನಾವು ನೋಡುತ್ತೇವೆ. ನಮ್ಮ ಹಾಡಿನಲ್ಲೂ ಕೂಡ ಎಬಿನೇಜರೇ ಎಬಿನೇಜರ್ ಎಂಬುದಾಗಿ ಹಾಡುತ್ತೇವೆ ಅಲ್ವಾ? ಎಬಿನೇಜರೇ ಅಂದರೆ ದೇವರು ನಮಗೆ ಸಹಾಯಕನೆಂಬುದಾಗಿ ಅರ್ಥ. ಆದರೆ ಎಜರ್ ಅಂದರೆ ಸಹಾಯವು ಎಂಬುದಾಗಿ ಅರ್ಥ. ದೇವರು ನಮಗೆ ಸಹಾಯಕನು. ಈ ದಿನ ಯಾವ ಸಹಾಯಕ್ಕಾಗಿ ತವಕಿಸುತ್ತಾ ಇದ್ದೀಯಾ? ಬಾ, ದೇವರ ಸಮ್ಮುಖದಲ್ಲಿ ಮೊರೆ ಇಡು, ಪ್ರಾರ್ಥಿಸು, ಆತನನ್ನು ದೃಷ್ಟಿಸು. ನಂಬಿಕೆಯಿಂದ ನಿನ್ನ ಕಣ್ಣುಗಳನ್ನು ತೆರೆದು ದೇವರನ್ನು ದೃಷ್ಟಿಸು. ಎಷ್ಟು ದೊಡ್ಡ ಸಹಾಯವನ್ನು ದೇವರು ನಿಮಗೆ ಕಳುಹಿಸುತ್ತಾರೆ. ಅನಾರೋಗ್ಯದಲ್ಲಿದ್ದೀರಾ? ದೇಹದಲ್ಲೆಲ್ಲ ರೋಗ ಹೆಚ್ಚಾಗಿದೆಯಾ? ಅಸ್ವಸ್ಥರಾಗಿ ಮಲಗಿದ್ದೀರಾ? ಈ ಹಾಸ್ಪಿಟಲ್ ಅಲ್ಲ ಅಂದ್ರೆ ಆ ಹಾಸ್ಪಿಟಲ್, ಆ ಹಾಸ್ಪಿಟಲ್ ಅಲ್ಲ ಅಂದ್ರೆ ಇನ್ನೊಂದು ಹಾಸ್ಪಿಟಲ್ ಕಡೆಗೆ ತಿರುಗಿ ಎಷ್ಟೋ ಪ್ರಯತ್ನ ಪಟ್ಟು, ಎಷ್ಟೋ ಪ್ರಯಾಸ ಪಟ್ಟು
ಆರೋಗ್ಯಕ್ಕೋಸ್ಕರವಾಗಿ ತವಕಿಸುತ್ತಾ ಇದೆಯಾ? ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಯಾಕಂದರೆ ಆತನು ಯೆಹೋವ ರಾಫಾ, ಸ್ವಸ್ಥಪಡಿಸುವವನು ಆತನೇ. ಆರ್ಥಿಕ ಸಂಕಷ್ಟದಲ್ಲಿದ್ದೀಯಾ? ನಿನ್ನನ್ನು ಆಶೀರ್ವದಿಸುವವನು ಆತನೇ. ಚಿಕ್ಕವರನ್ನು, ಹಿರಿಯರನ್ನು, ಆತನಲ್ಲಿ ಭಯಭಕ್ತಿಯುಳ್ಳವರನ್ನು ಯೆಹೋವನು ಆಶೀರ್ವದಿಸುವನೆಂಬುದಾಗಿ ಬರೆಯಲ್ಪಟ್ಟಿದೆ. ಈ ಆಶೀರ್ವಾದವು ಎಂತಹದೆಂದರೆ ನೀನು ಅನೇಕರ ಆಶೀರ್ವಾದಕ್ಕೆ ಕಾರಣನಾಗಿ ಇರುತ್ತೀಯ. ನಿನ್ನನ್ನೇ ದೇವರು ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ನಿಂದೆ ಅವಮಾನದಲ್ಲಿದ್ದೀಯಾ, ಸೋಲಿನಲ್ಲಿದ್ದೀಯಾ, ಎಲ್ಲರೂ ಕೂಡ ನಿನ್ನನ್ನು ತುಳಿಯುತ್ತಾ ಇದ್ದಾರಾ? ಭಯಪಡಬೇಡ. ಯೋಸೇಫನನ್ನು ದೇವರು ಹೆಚ್ಚಿಸಲಿಲ್ವಾ? ಅಣ್ಣಂದಿರೆಲ್ಲರೂ ಕೂಡ ಗುಂಡಿಯೊಳಗೆ ತಳ್ಳಿದರೆ ದೇವರು ಎಲ್ಲಿ ತಂದು ಕೂರಿಸಿದರು? ಸಿಂಹಾಸನದಲ್ಲಿ ಕೂರಿಸಿದರು. ಹೆಚ್ಚಳ ಎನ್ನುವಂಥದ್ದು ದೇವರಿಂದ ಬರುವಂಥದ್ದಾಗಿದೆ. ಆತನು ತನ್ನ ಪ್ರಜೆಗಳನ್ನು ಹೆಚ್ಚಿಸುವ ಆತನು, ಸಹಾಯ ಮಾಡುವ ಆತನು. ಈ ದಿನ ನಿನ್ನನ್ನು ಗಮನಿಸುವಂತಹ ದೇವರು ಆತನು. ಎಲ್ಲೋ ಬೆತ್ಲೆಹೇಮ್ ಹೊಲದಲ್ಲಿ ಕುರಿ ಕಾಯುತ್ತಾ ಇದ್ದಂತಹ ದಾವೀದನನ್ನು ಆರಿಸಿಕೊಂಡಂತಹ ದೇವರು, ಸಮುವೇಲನಿಂದ ಅಭಿಷೇಕಿಸಿ ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿದಂತಹ ದೇವರು. ದಾವೀದನ ದುಸ್ಥಿತಿ ಎಂತದಂದರೆ ತನ್ನ ಸ್ವಂತ ತಂದೆಯೂ ಕೂಡ ಆತನನ್ನು ಲೆಕ್ಕಕ್ಕೆ ತರಲಿಲ್ಲ. ಇನ್ನೂ ಯಾರಾದರೂ ಇದ್ದಾರೆ ಎಂಬುದಾಗಿ ಕೇಳುವ ತನಕ ದಾವೀದನು ಯಾರ ಆಲೋಚನೆಯಲ್ಲೂ ಕೂಡ ಇರಲಿಲ್ಲ. ಅವನಿಗಿಂತ ಎಷ್ಟೋ ದೊಡ್ಡವರು ಇದ್ದಾರಲ್ಲ, ಹಿರಿಯ ಮಗ ಇದ್ದಾನೆ, ಆನಂತರವಾಗಿ ಅನೇಕ ಗಂಡು ಮಕ್ಕಳಿದ್ದಾರೆ, ಅವರಲ್ಲಿ ದೇವರು ಯಾರೊಬ್ಬರನ್ನು ಆರಿಸಿಕೊಳ್ಳಬಹುದೆಂಬುದಾಗಿ ಅಂದುಕೊಂಡರು. ಆದರೆ ಆ ಕಡೆಯಲ್ಲಿದ್ದಂತಹ ದಾವೀದನನ್ನು ಯಾರು ಗಮನಿಸಲಿಲ್ಲ. ಸಮುವೇಲನು ಕೇಳುವ ತನಕ ದಾವೀದನ ಕುರಿತಾದಂತಹ ಪ್ರಸ್ತಾಪನೆ ಅಥವಾ ಆಲೋಚನೆ ಯಾರಿಗೂ ಬರಲಿಲ್ಲ. ಇನ್ಸಿಗ್ನಿಫಿಕೆಂಟ್ ಫೆಲೋ, ಬಟ್ ಗಾಡ್ ರೈಸ್ಡ್ ಹಿಮ್. ದೇವರು ಅವನನ್ನು ಹೆಚ್ಚಿಸಿದರು. ಕತ್ತಲೆಯಲ್ಲಿದ್ದಂಥ ಅವನನ್ನು ದೇವರು ನಡೆಸಿ ಉನ್ನತ ಆಶೀರ್ವಾದದಲ್ಲಿ ನಡೆಸಿದರು. ಪ್ರಿಯ ದೇವ ಮಕ್ಕಳೇ, ನಿನ್ನ ದೇವರು ನಿನ್ನ ಕುರಿತಾಗಿ ಒಂದು ಉದ್ದೇಶ ಹೊಂದಿದ್ದಾರೆ. ಸಹಾಯ ಮಾಡುವ ದೇವರು ಆತನೇ, ನಿನ್ನನ್ನು ಹೆಚ್ಚಿಸುವಂತ ದೇವರು ಆತನೇ. ಜನರೆಲ್ಲರೂ ಕೂಡ ನಿಂದೆಯಿಂದ ಬಾಧಿಸುತ್ತಿದ್ದಾರೆ, ಅವಮಾನದಿಂದ ದುಃಖಪಡಿಸುತ್ತಿದ್ದಾರೆ ಎಂದು ಕುಗ್ಗಿ ಹೋಗುತ್ತಾ ಇದ್ದೀಯಾ? ನಿನ್ನನ್ನು ಹೆಚ್ಚಿಸುವಂತವನು ದೇವರು ಅಲ್ವಾ, ಜನರು ಅಲ್ಲ ಅಲ್ವಾ? ಆತನು ತಾನೇ ನಿಮ್ಮನ್ನು ಹೆಚ್ಚಿಸುವಂತದ್ದು. ಆತನ ದೃಷ್ಟಿಯಲ್ಲಿ ನಂಬಿಗಸ್ತನಾಗಿರು. ಆತನನ್ನು ಸರಿಯಾಗಿ ಹಿಡಿದುಕೋ. ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಂಬಿಕೆಯಿಂದ ನಡೆ. ದೇವರು ತಕ್ಕ ಸಮಯದಲ್ಲಿ ನಿನ್ನನ್ನು ಹೆಚ್ಚಿಸಿ ನಿನ್ನ ಮೂಲಕವಾಗಿ ತನ್ನ ಉದ್ದೇಶವನ್ನು ನೆರವೇರಿಸಿಕೊಳ್ಳುತ್ತಾರೆ. ಪ್ರಾರ್ಥನೆ. ನಮ್ಮ ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮ್ಮ ವಾಗ್ದಾನಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಿದ್ದಾರೋ, ಒಬ್ಬ ಶೂರನಿಗೆ ರಕ್ಷಾ ಬಲವನ್ನು ಅನುಗ್ರಹಿಸಿದ್ದೇನೆ, ಪ್ರಜೆಗಳಿಂದ ಆರಿಸಿಕೊಂಡಂತ ವ್ಯಕ್ತಿಯನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ್ದೇನೆ ಎಂದು ಭಕ್ತನಾದ ದಾವೀದನ ಕುರಿತಾಗಿ ಮಾತನಾಡಿದಂತ ಮಾತನ್ನು ನೆನಪಿಸಿದ್ದಕ್ಕಾಗಿ ಸ್ತೋತ್ರ. ಅವರೆಲ್ಲರೂ ಕೂಡ ನಮ್ಮಂತಹ ಸ್ವಭಾವವುಳ್ಳಂತಹ ಮನುಷ್ಯರೇ. ನೀವು ಅವರನ್ನು ಹೆಚ್ಚಿಸಿ ಬಲಪಡಿಸಿದ್ದೀರಾ. ಈ ದಿನವೂ ಕೂಡ ಸಜೀವವುಳ್ಳವರಾಗಿದೆ, ಅದಕ್ಕಾಗಿ ನಿಮ್ಮನ್ನು ನಂಬುತ್ತೇವೆ ದೇವ. ನಮ್ಮ ಪ್ರಿಯರು ಯಾರ್ಯಾರು ನಿಮ್ಮ ಸಹಾಯಕ್ಕಾಗಿ ಎದುರು ನೋಡುತ್ತಿದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಬಲಪಡಿಸಿರಿ. ನೂತನ ಕಾರ್ಯವನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡಿಯಪ್ಪ. ಯಾರು ದೇವರ ದೀನ ಸ್ಥಿತಿಯಲ್ಲಿದ್ದಾರೋ, ಕುಗ್ಗಿ ಹೋಗಿದ್ದಾರೋ, ತುಳಿಯಲ್ಪಟ್ಟವರಾಗಿದ್ದಾರೋ ಅವರೆಲ್ಲರನ್ನು ನೀವೇ ಹೆಚ್ಚಿಸಿ ನಿಮ್ಮ ನಾಮವನ್ನು ಅವರ ಜೀವಿತದಲ್ಲಿ ಮಹಿಮೆಪಡಿಸಿಕೊಳ್ಳಬೇಕೆಂದು ಕೋರುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಆಶೀರ್ವಾದಕರವಾಗಿದ್ದರೆ ಅನೇಕ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ದೇವರ ಸುವಾರ್ತೆಯಲ್ಲಿ ಪಾಲುಗಾರರಾಗಿರಿ. ಹ್ಯಾವ್ ವಂಡರ್ಫುಲ್ ಡೇ.